ಒಂದು 3 ತಿಂಗಳಿಂದ ಶ್ರಮ ಪಟ್ಟಿದ್ದಾರೆ ಸ್ಟೂಡೆಂಟ್ ಕೂಡ. ಅದೇ ಸಹ ಇವರು ಸರ್ ಕೂಡ ಶ್ರಮ ಪಟ್ಟಿದ್ದಾರಂತೆ. ಅವ್ರ ಬಗ್ಗೆ ಮಾಹಿತಿ ಕೊಡ್ತಾರೆ, ಇಬ್ಬರು ಮಾತಾಡ್ತಾರೆ. ನಿಮ್ಮ ಸರ್ ಇವರು ಸರ್, ನೀವು ಹೆಂಗೆ ಇವರು ಮಾಡತ್ತೀವಿ ಅಂತ ಕಂಪ್ಲೀಟ್ ತಗೊಂಡಾಗ ಇವ್ರು ಮಾಡ್ತಾರಾ ಬಿಡ್ತಾರಾ ಅಂತ ಏನಾರ ಇತ್ತಾ? ನಮಸ್ತೆ. ಆ್ಯಕ್ಚುಲಿ ಮೊದಲು ನಮಗೆ ಓಕೆ, ನನ್ನ ಹೆಸರು ಪ್ರಸನ್ನ ಕುಮಾರ್ ಅಂತ. ನಾನು ಇಲ್ಲಿ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಫಸ್ಟು ನಮಗೆ ಮಾಡೆಲ್ ಬಂದಾಗ INS ವಿಕ್ರಾಂತ್. ಇದಕ್ಕಿಂತ ಮುಂಚೆ ನಾವು ಸುಮಾರು ಸಣ್ಣ ಸಣ್ಣ ವರ್ಕಿಂಗ್ ಮಾಡೆಲ್ಸ್ನ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ INS ಧ್ರುವ್ ವರ್ಕಿಂಗ್ ಶಿಪ್ ಆಗಿರ್ಬೋದು, ಅಥವಾ ಜೊತೆಗೆ INS ಧ್ರುವ್ ಒಂದು ಹೆಲಿಕಾಪ್ಟರ್ ಇದೆ ಅದಾಗಿರ್ಬೋದು. ಇದರಲ್ಲಿ ಯಾವುದೇ ರೀತಿ ಮಾಡೆಲ್ಸ್ ಮಾಡಬೇಕಂದ್ರೆ ಕಂಪ್ಲೀಟ್ ಆಗಿ ಫಸ್ಟ್ ಹುಡುಗರಿಗೆ ಅದನ್ನು ಯಾವ ರೀತಿಯಾಗಿ ಮಾಡಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕಲ್ಲ. ಎಕ್ಸ್ಪೀರಿಯನ್ಸ್ ಇರೋರು ಅವ್ರಿಗೆ ಹೆಂಗೆ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ ಹೇಳ್ಕೊಡೋಕೆ ಒಬ್ರು ಗುರು ಬೇಕು. ಅದು ನಿಮ್ದು ಆಗ್ತಾರಲ್ಲ ಐತೆ ಹೇಳಿ ಸರ್. ಆ್ಯಕ್ಚುಲಿ ನಾನು ಬೇಸಿಕಲಿ ಒಬ್ಬ ಸಿವಿಲ್ ಇಂಜಿನಿಯರ್. ಹಾಗಾಗಿ ನನಗೆ ಸ್ವಲ್ಪ ಯಾವುದಾದ್ರು ಹೊಸದಾಗಿ ಕಟ್ಟಬೇಕು ಮಾಡಬೇಕು ಅನ್ನೋ ಸ್ವಲ್ಪ ಜಾಸ್ತಿ ಕುತೂಹಲ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಇದು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಬಂದಾಗ ಮೊದಲನೇದಾಗಿ ಫಸ್ಟ್ ನಾವು ವರ್ಕ್ ಮಾಡ್ತಿದ್ವಿ ಇದರಲ್ಲಿ ಬೇಸಿಕ್ ಹುಡುಗರಿಗೆ ಈಗ ಪಠ್ಯ ಪುಸ್ತಕದಲ್ಲಿ ಏನಿದೆ ಅದನ್ನ ಅವ್ರಿಗೆ ಯಾವ ರೀತಿ ಮನದಟ್ಟ ಹಾಗೆ ತಲುಪಿಸಬೇಕು ಅನ್ನೋದನ್ನ ಒಂದು ಮೈನ್ ಟಾಪಿಕ್ ಆಗಿ ಇಟ್ಕೊಂಡಿದ್ವಿ. ಅದ್ರ ಜೊತೆಯಲ್ಲಿ ಇದರಲ್ಲಿ ಸಣ್ಣ 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 ಮಿಷನರೀಸ್ನ ಯೂಸ್ ಮಾಡಿದಾಗ DC ಮೋಟಾರ್ ಆಗಿರ್ಬೋದು, ಒಂದು ಇನ್ವರ್ಟರ್ ಆಗಿರ್ಬೋದು, ಅಥವಾ ಒಂದು ಎಲಿಮಿನೇಟರ್ ಆಗಿರ್ಬೋದು, ಲೈಟ್ ಆಗಿರ್ಬೋದು, ಇದೆಲ್ಲ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ಹುಡುಗರಿಗೆ ಅಡ್ಜಸ್ಟ್ ಆಗುತ್ತಾ ಏನು ಇರ್ತದಲ್ಲ, ಇದನ್ನ ನಾವು ತಲುಪಿಸಿದಾಗ ಅವರು ಹುಡುಗರು ಅದರ ಮೇಲೆ ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಓಕೆ ಸರ್, ಇದ್ರ ಜೊತೆಗೆ ನಾವು ಸ್ವಲ್ಪ ವರ್ಕಿಂಗ್ ಮಾಡೋಸ್ನ ಇನ್ನು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ. ಅದ್ರ ಜೊತೆಗೆ ನಮ್ಮ ಟ್ರಾನ್ಸ್ಮಿಟರ್ಸ್ ಆಗಿರ್ಬೋದು, ಎಲಿಮಿನೇಟರ್ಸ್ ಆಗಿರ್ಬೋದು, ಮೋಟಾರ್ಸ್ ಆಗಿರ್ಬೋದು, ಇದರ ಡಿಫ್ರೆಂಟ್ ಆಗಿ ಯಾವ ರೀತಿ ಫಿಕ್ಸ್ ಮಾಡಬೇಕು, ಯಾವ ರೀತಿ ವರ್ಕ್ ಮಾಡಬೇಕು ಅನ್ನೋದ್ರ ಮೇಲೆ ಹುಡುಗರು ತುಂಬಾನೇ ರಿಸರ್ಚ್ ಮಾಡಿದ್ರು. ಸರ್ ಈ ಸಾರಿ ಸುಮ್ಗಿರೋದು ಹೆಂಗೆ ಆಕ್ಷನ್ ಮಾಡ್ತೈತೆ ಅಂದ್ರೆ ಕಷ್ಟ ಎಷ್ಟಿರುತ್ತೆ ಅಂತ ಗೊತ್ತು ಸರ್. ಅದಕ್ಕೋಸ್ಕರ ಅಲ್ವಾ 3 ತಿಂಗಳಿಂದ ಕಷ್ಟಪಟ್ಟಿರೋದು ಕೆಲವು ಇವೆಲ್ಲ ರಿಸಲ್ಟ್ ಬಂದಿರೋದು ಇವತ್ತು. ಹೌದು. ಹಾಂ ಸರ್. ಜೊತೆಗೆ ಇದರಲ್ಲಿ 2 ಲಿಫ್ಟ್ಸ್ ಇದೆ. ಹಾಂ ಸರ್, 2 ಲಿಫ್ಟ್ ಐತೆ, ಇಲ್ಲೊಂದೈತೆ ಆ ಸೈಡ್ ಐತೆ. ಇದು ಕಂಪ್ಲೀಟ್ ಆಗಿ ಇದು INS ವಿಕ್ರಾಂತ್ ಟೋಟಲ್ ಕೆಪಾಸಿಟಿ ಬಂದು 30 ಏರ್ಕ್ರಾಫ್ಟ್ಸ್ನ ಕ್ಯಾರಿ ಮಾಡುತ್ತೆ. ಹ್ಞೂ ಸರ್, ಅಟ್ ಎ ಟೈಮ್. ಅದರಲ್ಲಿ 2 ಲಿಫ್ಟ್ಸ್ ಇದೆ R11 ಹೌಸ್ನ 2 ಬದಿಗೆ. ಇದರಲ್ಲಿ ಯಾವ ರೀತಿ ಸ್ಟೋರ್ ಹೌಸ್ ಇಂದ ಹೊರಗಡೆ ಬರುತ್ತೆ, ರಿಮೂವ್ ಆಗುತ್ತೆ. ಇದ್ರ ಜೊತೆಗೆ ಇದರ ಲೆಂತ್ ಬಂದು ಟೋಟಲ್ ಆಗಿ 262 ಮೀಟರ್ ಇದೆ. ಒರಿಜಿನಲ್ ಲೆಂತ್ 262 ಮೀಟರ್, ಅಗಲ ಬಂದು 62 ರಿಂದ 63 ಮೀಟರ್ ಇದೆ. ಇದರಲ್ಲಿ ನಮಗೆ 2 ರೀತಿಯ ರನ್ವೇ ಸಿಗುತ್ತೆ. ಒಂದು ಬಂದು ಶಾರ್ಟ್ ರನ್ವೇ, ಇನ್ನೊಂದು ಬಂದು ಲಾಂಗ್ ರನ್ವೇ. ಇದರಲ್ಲಿ ಶಾರ್ಟ್ ರನ್ವೇ ಬಂದು ಯಾವಾಗಾದ್ರೂ ಎಮರ್ಜೆನ್ಸಿ ಪರ್ಪಸ್ ಅಲ್ಲಿ ಯೂಸ್ ಮಾಡ್ತಾರೆ. ಲಾಂಗ್ ರನ್ವೇ ಬಂದು ಆರಾಮ್ಸ್ ಟೇಕ್ ಆಫ್ ಮಾಡ್ತಾರೆ. ಇದರಲ್ಲಿ ಏನಾಗುತ್ತೆ, ಒಂದು ಬಂದು ಸ್ಪೀಡ್ ಅರೆಸ್ಟಿಂಗ್ ಸಿಸ್ಟಮ್ ಇದೆ. ಯಾವಾಗಾದ್ರೂ ಏರ್ಕ್ರಾಫ್ಟ್ ಮುಂದೆ ಬಂದು ಅವ್ರು ಹೇಳ್ಬೋದಾ, ಈಗ ಒಂದು ಏರ್ಕ್ರಾಫ್ಟು ಎಮರ್ಜೆನ್ಸಿ ಪರ್ಪಸ್ ಲ್ಯಾಂಡ್ ಹಾಕಬೇಕು. ಹಾಂ ಸರ್, ಇದನ್ನ ಲ್ಯಾಂಡ್ ಹಾಕಬೇಕು ಅಂತ ಬಂದಾಗ, ಹಾಂ ಸರ್, ಲ್ಯಾಂಡ್ ಆಗಬೇಕು ಬಂದಾಗ ಇದರಲ್ಲಿ ಬಂದು ಟೋಟಲ್ ಆಗಿ 3 ಸ್ಟ್ರಿಂಗ್ಸ್ ನ ಅಟ್ಯಾಚ್ ಮಾಡಿ ಅದು ಅವಾಯ್ಡ್ ಆಗಕ್ಕೆ ಯಾಕೆ ಸ್ಪೀಡಲ್ಲಿ ಬರುತ್ತಲ್ಲ, ಸ್ಪೀಡ್ ಬರುತ್ತೆ. ಈಗ ಯಾವ ರೀತಿಯಾಗಿ ಕಂಪ್ಲೀಟ್ ಆಗಿ ಇದೇ ರೀತಿ ಸ್ಪೀಡಲ್ಲಿ ಬಂದಾಗ ಫಸ್ಟ್ ಬಂದು ಇದನ್ನ ಕ್ಲೋಸ್ ಮಾಡುತ್ತೆ. ಒಂದು ಸ್ಟ್ರಿಂಗ್ ಸ್ಲಿಪ್ ಆದ್ರೆ 2ನೇ ಸ್ಟ್ರಿಂಗ್ ಇರುತ್ತೆ, 2ನೇ ಸ್ಟ್ರಿಂಗ್ ಆದ್ರೆ 3ನೇ ಸ್ಟ್ರಿಂಗ್. ಸರ್, ಅದು ಸ್ಟ್ರಿಂಗ್ ಇಲ್ಲ ಅಂತಂದ್ರೆ ಹೊಂಟೋಗುತ್ತಲ್ಲ ಅದು. ಯಾಕಂದ್ರೆ ಸಿಕ್ಕಾಪಟ್ಟೆ ಸ್ಪೀಡ್ ಇರೋದ್ರಿಂದ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಸ್ಟ್ರಿಂಗ್ಸ್ ಇದೆ. ಇದನ್ನ ನಾವೀಗ ಸ್ಟ್ರಿಂಗ್ಸ್ ಮುಖಾಂತರ ಬಂದಾಗ ಅಕಸ್ಮಾತ್ 3 ಸ್ಟ್ರಿಂಗ್ ಮಿಸ್ ಆಯ್ತು ಅಂದ್ರೆ ಮತ್ತೆ ಟೇಕ್ ಆಫ್ ತಗೊಳುತ್ತೆ, ಮತ್ತೆ ಬರುತ್ತೆ. ಸೆಕೆಂಡ್ ಸ್ಟೆಪ್ ಮತ್ತೆ ಬಂದಾಗ ನೋಡಿ ಆಟೋಮೆಟಿಕ್ಲಿ ಲಾಕ್ ಆಗುತ್ತೆ, ಲ್ಯಾಂಡ್ ಆಗುತ್ತೆ. ಬಿಟ್ಟಾಗ ಲ್ಯಾಂಡ್ ಅರೆಸ್ಟ್ ಆಗುತ್ತೆ. ಹಿಂಗಾಗಿ ಮ್ಯಾಕ್ಸಿಮಮ್ ಸ್ಪೀಡ್ನ ರಿಡ್ಯೂಸ್ ಮಾಡೋದಕ್ಕೆ ಈ ಮೆಕ್ಯಾನಿಸಮ್. ಜೊತೆಗೆ ಇದರಲ್ಲಿ ಸಣ್ಣ ಪುಟ್ಟ ಸರ್ವೋಸ್ನ ಯೂಸ್ ಮಾಡಿದ್ದಾರೆ. ಇದ್ರ ಜೊತೆಗೆ ಬರಾಕ್ ಮಿಸೈಲ್ಸ್ನ ಯಾವ ರೀತಿ ಲಾಂಚ್ ಆಗುತ್ತೆ ಅನ್ನೋದನ್ನ ಯೂಸ್ ಮಾಡಿದ್ದಾರೆ. ಯುದ್ಧದ ಅವ್ರು ಮತ್ತೆ ಯಾರು ಬಂದ್ರೆ ಪ್ರೊಟೆಕ್ಟ್ ಏನಾರ ನಮ್ಮ ಇದಕ್ಕೆ ಹಾನಿ ಮಾಡೋರು ಯಾರು ಇರ್ತಾರೆ ಸರ್ ಇಲ್ಲಿ ಒರಿಜಿನಲ್ ಸಿಯಲ್ಲಿ ಇರ್ತಾರೆ. ಯಾಕಂದ್ರೆ ಸಬ್ಮರೀನ್ಸ್ ನಮ್ಗೆ ಯಾರಿಗೂ ಕಣ್ಣು ಕಾಣೋದೇ ಇಲ್ಲ. ಸುಮಾರು ಮೀಟರ್ಗಳ ಆಳದಲ್ಲಿರುತ್ತೆ ಸಬ್ಮರೀನ್ಸ್. ಅದನ್ನ ಡಿಟೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ರೆಡಾರ್ ಮತ್ತೆ ಸೋನಾರ್ ಸಿಸ್ಟಮ್ಸ್ ಇರುತ್ತೆ. ಅದರಲ್ಲಿ ಕೆಳಗಡೆ ಏನ್ ಮಾಡುತ್ತೆ ಅಂತಂದ್ರೆ ಇದರಿಂದ ಸಿಗ್ನಲ್ಸ್ ನ ಪಾಸ್ ಮಾಡುತ್ತೆ. ಯಾವ್ದು ದೊಡ್ಡ ಆಬ್ಸ್ಟಿಕಲ್ಸ್ ಇತ್ತು ಅಂತಂದ್ರೆ ಆ ಆಬ್ಸ್ಟಿಕಲ್ಸ್ ನ ಯಾವ ರೀತಿ ನಾವು ಪತ್ತೆ ಹಚ್ಚಬಹುದು ಆ ಸಿಸ್ಟಮ್ ಇರುತ್ತೆ. ಅದರಲ್ಲಿ ಪಚ್ಚೆ ಹತ್ತಿ ಇದರಲ್ಲಿ ನಮ್ಮ ಹತ್ರ ಯಾವ್ದಾದ್ರು ತುಂಬಾ ಸಮೀಪಕ್ಕೆ ಬಂದಿದ್ದಾಗ ಸಣ್ಣ ಪುಟ್ಟ ಮಿಸೈಲ್ಸ್ ಯೂಸ್ ಮಾಡ್ಕೊಂಡು ಡಿಸ್ಟ್ರಾಯ್ ಮಾಡ್ಬೋದು. ಇಲ್ಲ ಅಂತಂದ್ರೆ ದೊಡ್ಡ ಮಿಸೈಲ್ಸ್ ಯೂಸ್ ಮಾಡ್ಕೊಂಡು ಡಿಸ್ಟ್ರಾಯ್ ಮಾಡ್ಬೋದು ತುಂಬಾ ದೂರದಲ್ಲಿ ಹೋಗ್ಬೇಕು ಅಂತಂದ್ರೆ. ಇದು ಕಂಟೆಂಟ್ ಏನು ಹೋಗುತ್ತೆ ಸರ್, ಇದು ಸಿಯಲ್ಲಿ ನಮಗೆ ಗೊತ್ತಿಲ್ಲ. ಈ ಥರ ಒಳಗಡೆ ಪೀಪಲ್ ಹೋಗ್ತಾರೆ, ಟ್ರಾವೆಲ್ ಆಗುತ್ತೆ. ಏನು ಸರ್ ಇದು? ಸರ್, ಎಸ್ಪೆಷಲಿ ಇದು ಬಂದು ಒಂದು ಏರ್ಕ್ರಾಫ್ಟ್ ನ ಕ್ಯಾರಿಯರ್. ಅಂದ್ರೆ ಫೈಟರ್ ಜೆಟ್ಸ್ ಇರುತ್ತಲ್ವಾ, ಫೈಟರ್ ಜೆಟ್ ಯಾವಾಗಾದ್ರೆ ಲ್ಯಾಂಡ್ ಇವಾಗ ಏರ್ಪೋರ್ಟ್ಗಳಿಂದ ಅಥವಾ ಬೇರೆ ಇವಾಗ ನಮ್ದು ಏರ್ಫೋರ್ಸ್ ಇದೆ, ಇಂಡಿಯನ್ ಏರ್ಫೋರ್ಸ್ ಇದೆ, ಅಂತ ಕಡೆಯಲ್ಲಿ ಯಾವಾಗಾದ್ರೆ ಲ್ಯಾಂಡ್ ಕಡೆಯಿಂದ ಡೈರೆಕ್ಟ್ ಆಗಿ ಆಕಾಶಕ್ಕೆ ಹಾರಕ್ಕೆ ಆಗಲ್ಲ ಅಂತ ಸಮಯದಲ್ಲಿ ಇದನ್ನು ಯೂಸ್ ಮಾಡ್ತಾರೆ ಕೆಲವು. ಮತ್ತೆ ಯಾವ ಎಮರ್ಜೆನ್ಸಿ ಪರ್ಪಸಸ್ ಬಂದಾಗ ಇದು ನಮ್ಮ ನದಿ ತೀರದ ಸಮುದ್ರ ತೀರದಲ್ಲಿ ಇರುತ್ತೆ. ಸಮುದ್ರ ತೀರಗಳಲ್ಲಿ ಇರುತ್ತೆ. ಯಾವಾಗ ಬೇಕಂದ್ರೂ ಟೇಕ್ ಆಫ್ ಮಾಡ್ಬೋದು, ಯಾವಾಗ ಬೇಕಂದ್ರೂ ಕೂಡ ಲ್ಯಾಂಡಿಂಗ್ ಮಾಡ್ಬೋದು.
ಮತ್ತು ನಮ್ಮ ಲ್ಯಾಂಡಿಂಗಲ್ಲಿ ಯಾವುದೇ ದೇಶದವರು ಕೂಡ ನಮ್ಮ ದೇಶಕ್ಕೆ ಒಳಗಡೆ ಬರೋಲ್ಲಿ ಸಂಚಾರ ರಸ್ತೆಯಲ್ಲಿ ಇರಲ್ಲ, ಯಾವಾಗಲೂ ನೀರಲ್ಲೇ ಬರಬೇಕು. ಬೇರೆ ರಾಜ್ಯ ದೇಶ ಆಗಿರ್ಬೋದು, ಅಂತರ್ದೇಶದಲ್ಲಿ ನೀರಲ್ಲೇ ಬರಬೇಕು ಅಂತಕ್ಕೋಸ್ಕರ ಇದ್ದು ಬೇರೆಯವರು ಬರ್ತಾರೆ, ಯಾರಿಗೋಸ್ಕರ ಬರ್ತಾವ್ರೆ ಅನ್ನೋ ಇದಕ್ಕೆಲ್ಲ ಇರೋದು, ಇದು ಕಾಯೋದಕ್ಕೋಸ್ಕರ. ನಮ್ಮ ಆರ್ಮಿಯಲ್ಲಿ ಯಾವ ಥರ ಬೇರೆಯವ್ರು ಬರ್ತಾರೆ ಅನ್ನೋರಿಗೆ ಇದು ನೀರಲ್ಲಿ ಇರುವಂಥ ಮೆಟೀರಿಯಲ್ ಇದು. ಹಾಂ ಸರ್, ಥ್ಯಾಂಕ್ ಯು ಸರ್.